ಕರ್ಮಗುರು ನಮ್ಮದು. ದಿನನಿತ್ಯ ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಮೂಲಭೂತ ಸೌಲಭ್ಯಗಳ ಕೊಡಿ 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 ಅಂತ ಭಿಕ್ಷೆ ಬಿಡೋ ಲೆವೆಲ್ಗೆ ಆಗೋಯ್ತಲ್ರಿ. ಯಾವ ಸರ್ಕಾರ, ಯಾವ MLA ಯಾವನೇ ಬಂದರೂ ಕೂಡ ಬೀದಿ ನಿಂತ್ಕೊಂಡು ಹೋರಾಟ ಮಾಡೋದು ತಪ್ಪಲಿಲ್ಲ ನಮಗೆ. ಸುಮಾರು 2 ತಿಂಗಳಿಂದನೇ ಇಲ್ಲಿರುವಂಥ ನಾವೀಗ ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರು GT ದೇವೇಗೌಡ ಕ್ಷೇತ್ರ ಇದು 3 ಸಲ ಹ್ಯಾಟ್ರಿಕ್ ಆಗಿ ಗೆದ್ದಿದ್ದಾರೆ. ಆ ಕ್ಷೇತ್ರದಲ್ಲಿ ಕುಡಿಯೋಕ್ಕೆ ನೀರಿಗೆ ಒದ್ದಾಡ್ತಿದ್ದಾರೆ. ಒಂದು ಕೆಲಸ ಮಾಡ್ತಿಲ್ಲ ಅಧಿಕಾರಿಗಳು ಅಂತಂದರೆ 2 ತಿಂಗಳಾಗಿದೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೆ. ಕೊನೆಗೆ ಅವರು ಕೂಡ ಹೇಳಿದರೆ ಒಂದು ಡೇ ಟು ಟೈಮ್ ಕೊಡಿ, ನಾನು ಅದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಮಾಡಿಲ್ಲ. ಮಾನ್ಗೆಟ್ಟವ್ರು ಅಂತ ಅನ್ಕೊಳ್ತೀನಿ ಇವರಿಗೆಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರಭುಗಳು ಅಂತ ಹೇಳ್ತೀವಿ. ಅಂದರೆ ನಾವುಗಳ ದೇವರು, ಓಟ್ ಹಾಕಿರೋರು ನಾವುಗಳ ದೇವರು ಅಂತ ದೇವ್ರುಗಳಿಗೆ ಮೋಸ ಮಾಡ್ತಾರೆ. ಅಂದರೆ ಇವ್ರಿಗೆ ನಾವು ಯಾವ ರೀತಿಯಲ್ಲಿ ನಾವು ಕ್ಯಾಕರ್ಸ್ ಉಗಿಬೇಕು ಹೇಳಿ. GT ದೇವೇಗೌಡ ಕ್ಷೇತ್ರದಲ್ಲಿ ಒಂದು ಕೆಲಸ ಆಗೋದಕ್ಕೆ ಇಷ್ಟೊಂದು ಬೇಕಾ? ಇಷ್ಟು ಲಾಯರ್ಗಳು ನೋಡಿ, ಇವರು ಬರೀ ಕೋರ್ಟಲ್ಲಿ ನಿಂತ್ಕೊಂಡು ವಾದ ಮಾಡೋಂಥವ್ರಲ್ಲ, ಜೊತೆಗೆ ಸಮಾಜ ಸೇವೆ ಮಾಡೋದಕ್ಕೆ ಯಂಗ್ ಲೀಡರಾಗಿ ನಿಂತಿರೋರು ಇವ್ರುಗಳೆಲ್ಲ ಬಂದು ಇಲ್ಲಿ ನಿಂತ್ಕೋಬೇಕಾಗಿದ್ದು. ಸರಿಯಾಗಿ ಅಧಿಕಾರಿ ಕೆಲಸ ಮಾಡಿದ್ರೆ ಇವ್ರು ಯಾಕೆ ಬಂದು ನಿಂತ್ಕೋಬೇಕಾಯಿತು? ನಡೀತಾ ಇದೆ, ಅಧಿಕಾರಿಗಳು ಯಾಕೆ ಈ ಕೆಲಸಗಳು ಮಾಡ್ತಿಲ್ಲ ಅವ್ರಿಗೆ? ಸರ್, ಇಲ್ಲಿ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಮೂಲಭೂತ ಸೌಲಭ್ಯ. ಇದೇನು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ನಾವು ಕೊಟ್ಟಿರೋ ಇದು ಎಲ್ಲಿಗೆ ಬರುತ್ತೆ ಅಂತಂದ್ರೆ ಮಾದಗಳ್ಳಿ, ಇಲ್ವಾಲ ಹೋಬಳಿ, ಮೈಸೂರು ಇದು ಡಿಸ್ಟ್ರಿಕ್ಟ್ ಬರುತ್ತೆ. ಅಲ್ಲಿಗೆ ನಾವು ಅಪ್ಲಿಕೇಶನ್ ಕೊಟ್ಟು 2023 ಮಾರ್ಚಲ್ಲಿ ಕೊಟ್ಟಿದ್ದೀವಿ. ಮಾರ್ಚ್ ಗ್ರಾಮಸ್ಥರ ಕೈಲಿ ಕೊಡಿಸಿದ್ದೀನಿ. ಇಂಡಿವಿಜುವಲ್ ಕೆಪಾಸಿಟಿ ಗ್ರಾಮಸ್ಥನಾಗಿ ಕೊಟ್ಟಿದ್ದೀನಿ, ಅಡ್ವೊಕೇಟ್ ಆಗಿ ಕೊಟ್ಟಿದ್ದೀನಿ, ಇನ್ನು ಕೆಲವರು ಸಂಘ ಸಂಸ್ಥೆಗಳಲ್ಲೆಲ್ಲ ಕೊಟ್ಟಿದ್ದೀನಿ. ಆಯಿತು, ಕೊಟ್ವಿ 2023. ಈಗ ಒಂದು 6-7 ತಿಂಗಳಿಂದ ಏನೋ ಪ್ರೊಸೆಸ್ ಮಾಡ್ತಿದ್ದಾರೆ. ಪೈಪ್ ಹಾಕ್ತಿದ್ದೀವಿ, ಮತ್ತೊಂದು ಹಾಕ್ತಿದ್ದೀವಿ, ಡೆಪಾಸಿಟ್ ಕಟ್ತೀವಿ, PWD ಇಂದ ಲೈಸೆನ್ಸ್ ತೊಗೊಂಡಿದ್ದೀವಿ, ಡೆಪಾಸಿಟ್ ಮಾಡಿದ್ದೀವಿ, ಇದೆಲ್ಲ ವಗೇರೆಗಳು ಹೇಳಿದ್ರು. ಈಗ ಹೊಸ PDO ಬಂದು ಆಗಸ್ಟಲ್ಲಿ ಬಂದಿದ್ದಾರೆ. ಇವಾಗ ಎಷ್ಟು ಆಗಸ್ಟ್ ಅಂತಂದರೆ 8 ತಿಂಗಳಾಯಿತು. ಏನೇ ಕೇಳಿದ್ರು ಸಬೂಬುಗಳು, ನಾವು ಅವಾಗ ಕೊಡ್ತೀವಿ, ಇವಾಗ ಕೊಡ್ತೀವಿ, ಇದು ಮಾಡ್ತೀವಿ. ಮೂಲಭೂತ ಸೌಲಭ್ಯಗಳನ್ನೇ ಅವ್ರು ಕಲ್ಪಿಸ್ಕೊಡದೇ ಇದ್ದಾಗ ಟ್ಯಾಕ್ಸ್ ಯಾಕೆ ಪಾವತಿ ಮಾಡಿಸ್ಕೊಳ್ತೀರಾ? ಖಾತಾಗೆ 1 ವರ್ಷ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಈ ಪೋರ್ಟಲಲ್ಲಿ ಬ್ಲಾಕ್ ಮಾಡಿಬಿಡ್ತೀರಾ. ವೆರಿಫಿಕೇಶನ್ಗೆ ರಿಜಿಸ್ಟ್ರೇಷನ್ ಆಗಲ್ಲ, ರಿಜಿಸ್ಟ್ರೇಷನ್ಗೆ ಆಪ್ಷನ್ ಕೊಡಲ್ಲ, ಯಾಕಂದ್ರೆ ಈ ವರ್ಷ ಟ್ಯಾಕ್ಸ್ ಪಾವತಿ ಮಾಡಿಲ್ಲ ಅಂತ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಡಲ್ಲ. ಅದೇ ಬೋಗಾದಿ ಮೇನ್ ರೋಡಲ್ಲಿ ಇನ್ನೊಬ್ಬ ಯಾರೋ ಪ್ರಭಾವಿ ವ್ಯಕ್ತಿಗೆ ವಿತೌಟ್ ಲೈಸೆನ್ಸು ಇದು ಮಾಡಿಸ್ತೀರಾ, ಏನು ಡ್ರೈನೇಜ್ ಫೆಸಿಲಿಟಿ ಕಟ್ಕೊಡ್ತೀರಾ. ಇನ್ನೊಬ್ಬ ಯಾರೋ ಬಾರ್ ಕಟ್ತಾವನೆ ಅಂತಂದ್ರೆ ವಿತೌಟ್ ಕಟ್ಟಿರೋ ರೋಡ್, ಹೊಸ ಡಾಂಬರ್ ಆಗಿರೋ ರೋಡ್ಗೆ ಇಲ್ಲಿ ಮ್ಯಾನ್ಹೋಲ್ ಕಟ್ಟಿಸ್ಕೊಡ್ತೀರಾ. ಈಗ ನೀವು ಅಧಿಕಾರಿಗಳಾಗಿ ನಾವು ಅಡ್ವೊಕೇಟ್ ಆಗಿ ಗ್ರಾಮಸ್ಥನಾಗಿ ಇಲ್ಲೆಲ್ಲ ಬಂದು ನಾವು ಪ್ರಶ್ನೆ ಮಾಡಿ ನಮಗೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ, ಇನ್ನು ಜನಸಾಮಾನ್ಯ ಏನ್ ಮಾಡ್ತಾರೆ? ಪ್ರಭಾವಿ ಶಾಸಕನ ಅವರ ಕ್ಷೇತ್ರ ಇದು. ಬರೀ ಕುಡಿಯೋ ನೀರು ಕೊಡ್ರಿ ಸಾರ್ ಅಂತ ಗೋಗರಿಬೇಕಲ್ಲ. 2 ತಿಂಗಳ ಮುಂಚೆನೇ ನಾನು ಹೇಳಿದ್ದೆ, ಸರ್ ಹಿಂಗೆ ಕಂಪ್ಲೇಂಟ್ ಬಂದಿದೆ ಅಂದ್ಬಿಟ್ಟು ಆ ಕಂಪ್ಲೇಂಟ್ ಕಾಪಿನೂ ಕೂಡ ಅವ್ರು ಕಳಿಸಿ ಹೇಳಿದ್ದೆ. ಸರ್ ಮುಗಿಸ್ಬಿಡ್ತೀವಿ ಸರ್ ಹೊಸ ವರ್ಷದಲ್ಲಿ ಅಂತ. ಬರೀ ಕತೆ ಹೊಡ್ಕೊಂಡು ಕೂತವನೆ. ಎಲ್ಲೂ ಸರ್ ಯಾರು ಇಲ್ಲ. ಅಪ್ಲಿಕೇಶನ್ ಇಟ್ಕೊಂಡು ಸುಜಯ್ ಕುಮಾರ್ ಅಂತ ಆಡಳಿತ ಅಧಿಕಾರಿ ಚೀಫ್ ಆಫೀಸರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಸುಜಯ್ ಅವರೇ, ನಮಸ್ತೆ. ನಾನು ಅಡ್ವೊಕೇಟ್ ಮಾತಾಡ್ತೀನಿ. ನಾನು ತಮ್ಮ ಆಫೀಸಲ್ಲಿ ನಿಮ್ ನೋಡೋಣ ಅಂತ ಬಂದಿದ್ದೀನಿ. ಅಲ್ಲ, ನಾನು ಮತ್ತೆ ಅಡ್ವೊಕೇಟ್ಸ್ ಒಂದು 8ರಿಂದ 10 ಜನ ಬಂದಿದ್ದೀವಿ ವಿತ್ ಪ್ರೆಸ್. ಈ ಇಶ್ಯೂನ ಚರ್ಚೆ ಮಾಡೋಣ ಅಂತ. ಈಗ ಏನಾಗಿದೆ, ಎಲ್ಲಾ ಹಂತದಲ್ಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ಕಾರಣಾಂತರದಿಂದ ನೀವು ಏನಕ್ಕೆ ಮಾಡಿಲ್ಲ ಅನ್ನೋದು ನನ್ನ ಕಾರಣ ಬೇಕು. ಸರ್ ಕಾನ್ಫರೆನ್ಸ್ ಬಿಟ್ಬಿಡಿ ಸರ್, ಕಾನ್ಫರೆನ್ಸು ಬಿಟ್ಬಿಡಿ. ನಾನು ಸುಮಾರು ಸತಿ ತಮಗೆ ಮಾತಾಡಿದ್ದೀನಿ. ನನಗೂ ನಿಮಗೂ ಸುಮಾರು ಪರಿಚಯ ಇದೆ. ನೀವು ಯಾವಾಗಲೂ ಸ್ಪಂದಿಸ್ಬಿಟ್ಟು ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಸಬೂಬುಗಳು ಕೊಟ್ಟಿದ್ದೀರಿ ಹೊರತು ನನಗೆ ವರ್ಕ್ ಮಾಡಿಲ್ಲ ನೀವು. ಸರ್ ಒಂದು ನಿಮಿಷ ಆಗಿಲ್ಲ ಸರ್. ಹಾಕೊಳ್ಳಿ, ಆಯ್ತು, ಇದೊಂದು ಹಾಕೊಳ್ಳಿ. ಯಾರು ಹಾಕೋತಾರಂತೆ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. ವರ್ಕಿಂಗ್ ಡೇ ತಾನೆ, ಏನಕ್ಕಿಲ್ಲ ಅವರು? ಅದೇ ರಜೆ ಇದ್ರೆ ನೋಡೋಣ ಬಿಡಿ. ಈ ರಜಾನ ಅಥವಾ ಆಫೀಸಲ್ಲಿ ಮೇಲೆ ಹೊರಗಡೆ ಹೋಗಿದ್ದೀರಾ? ಲಾಗಿನ್ ಬುಕ್ ಎಲ್ಲ ಬರ್ತಿದ್ದೀರಾ? ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ನೀವು ಪಬ್ಲಿಕಾ? ಇಲ್ಲಿಯವರೇ ಪಬ್ಲಿಕಾ? ಹಲೋ, ಪ್ರಾಬ್ಲಮ್ ಏನು? ಸುಮ್ಮನೆ ಬಂದಿದ್ದೀರಾ? ಕಟ್ಟಿಸ್ಕೊಂಡ್ರೆ ಟ್ಯಾಕ್ಸು ಕರೆಕ್ಟಾಗಿ ಆಗ್ತಿದ್ಯಾ? ಕಟ್ಟಿಸ್ಕೊಳ್ಳೇಬೇಕಲ್ಲ, ದುಡ್ಡು ಬೇಡವಾ ಟ್ರೆಷರಿಗೆ? ಅವರಿಗೆ ಖಜಾನೆ ತುಂಬೋದು ಬೇಡವಾ? ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को
होल्ड पर रखा है कृपया ಇದು ಬೋಗದಿ ಪಟ್ಟಣ ಪಂಚಾಯತಿ ಆಫೀಸ್ಗೆ ನಾವು ಬಂದಿದ್ವಿ ಸುಜಯ್ ಕುಮಾರ್ ಅವ್ರನ್ನ ನೋಡೋದಕ್ಕೆ. ಯಾಕೆಂದ್ರೆ ಇವ್ರು ನನಗೂ ಕೂಡ ಪ್ರಾಮಿಸ್ ಮಾಡಿದ್ರು, ಸರ್ ಜನಗಳಿಗೆ ಕುಡಿಯೋ ನೀರು ಲೆಟರ್ಗಳನ್ನು ಬೇಕಾದ್ರೆ ತೋರಿಸಿ ಸರ್. ಹಾಂ, ಯಾಕೆಂದ್ರೆ ಬೀದಿಲಿ ಪಾಪ ನಮ್ಮ ಜಿ ಟಿ ದೇವೇಗೌಡದು ಫೋಟೋ ಬ್ಯಾನರ್ಗಳು ಬಂಟಿಂಗ್ಸ್ಗಳು ಫೋಟೋ ನೋಡ್ಕೊಬೇಕೀಗ ಶಾಸಕರುಗಳನ್ನೆಲ್ಲ. ಕೆಲಸ ಮಾಡಬೇಡಿ, ಫೋಟೋಗಳು ಮಾತ್ರ ನೋಡ್ಬೇಕೀಗ. ನೋಡಿ ಮಾತುಗಳು 2ನೇ ಹಂತದ ಗ್ರಾಮಸ್ಥರು ಹಲೋ ಹಲೋ ಹೇಳಿ, ಯಾರು ಕೇಳಿಸ್ತಿಲ್ಲ ಮಾತು. ಹೇಳಿ ಹೇಳಿ ಬ್ರದರ್ ಹೇಳಿ. ಸರ್ ಇಲ್ಲಿ ಊಟಕ್ಕೆ ಬಂದೆ ಈಗ. ಓಕೆ ಸರ್ ಇಲ್ಲ ಯಾರು ಮಾತಾಡ್ತಾರೆ? ಬರ್ತೀನಿ, ಸ್ಪಾಟ್ಗೆ ಬರ್ತೀನಿ ಬನ್ನಿ. ಅಲ್ಲಲ್ಲ, ಈಗ ಸ್ಪಾಟಿಗೆ ಬರೋದು ನಾನು ಏನಕ್ಕೆ ಮಾತಾಡಿರೋದಂತಂದರೆ, ಸುಮಾರು ಹೆಚ್ಚು ಕಮ್ಮಿ 2 ವರ್ಷದಿಂದ ಕೊಟ್ಟಿದ್ದೀನಿ. ನೀವು ಉಪಸ್ಥಿತರಾಗಿ ಯಾರು ಸಿ ಒ ಅವ್ರು ಬಂದು 8 ತಿಂಗಳಾಗಿದೆ. ಆಮೇಲೆ ಜಾನ್ವರಿ ಆಯಿತು, ಡಿಸೆಂಬರ್ ಆಯಿತು, ಡಿ ಡೆಪಾಸಿಟ್ ಆಯಿತು, ಇನ್ನೂ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಮಾಡಲ್ಲ ಅಂತಂದರೆ ನೀವು ಶರಾ ಬರ್ದು ಕೊಡಿ, ಮುಂದೆ ಏನು ಮಾಡ್ಬೇಕು ಮಾಡ್ತೀವಿ. ಸುಮ್ಮನೆ ನೀವು ಸ್ವೀಟ್ ಲೈಸ್ ಹೇಳ್ಕೊಂಡು ನಾಳೆ ಮಾಡ್ತೀವಿ, 1 ವಾರ ಮಾಡ್ತೀವಿ, ನೆಕ್ಸ್ಟ್ ತಿಂಗಳು ಮಾಡ್ತೀವಿ ಅಂತ ಯಾಕೆ ಪುಲ್ ಮಾಡ್ತಾ ಇದ್ದೀರಾ ಈಗ ಅಲ್ಲಿಗೆ ಬರ್ತೀನಿ, ಅಲ್ಲಿ ಲೈನ್ ಆಗಿದೆ. ಸರ್? ಈಗ ನೀವು ಬರ್ತೀವಿ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿಲ್ವಾ? ಇದೇ ನನ್ನ ಮನೆ ಕಾರ್ಯಕ್ಕೆ ಬಂದಿದ್ದೀನಾ? ಕುಡಿಯೋ ನೀರಿನ ವ್ಯವಸ್ಥೆ ಕೇಳಕ್ಕೆ ಬಂದಿದ್ದೀವಿ ನಾವು. 8 ದಿಂದ 10 ಜನ ಅಡ್ವೊಕೇಟ್ ಆಫೀಸಲ್ಲಿ ಇದೀವಿ ಈಗ. ಸರ್ ಈಗ ಒಂದು ಕೆಲಸ ಮಾಡಿ ಸರ್, ಪುನೀತ್ ಅಲ್ಲಿ ಬರ್ತೀನಿ ಅಂತ ಹೇಳಿದಾರೆ. ಪುನೀತ್ ಎಷ್ಟೊತ್ತು ಹೋಗ್ತೀರಾ ಸ್ಪಾಟ್ಗೆ? ಅಲ್ಲ, ಈಗ ನಾವು ಆಲ್ರೆಡಿ ಪಂಚಾಯತಿಲಿ ಇದೀವಿ. ಬನ್ನಿ, ಈಗಲೇ ಬನ್ನಿ. ಸರ್ ನೀವು ಪಂಚಾಯತಿ ಕೆಲಸ ಮಾಡ್ಸಕ್ ಆಗೋದಿಲ್ಲ ಸರ್, ಸ್ಪಾಟಿಗೆ ಹೋಗ್ಬೇಕು. ಸರ್ 1 ನಿಮಿಷ ಇರಿ ಸರ್. ಸ್ಪಾಟಿಗೆ 1 ನಿಮಿಷ ನಾನು ಅದನ್ನ ಸರ್ ಈಗ ಒಂದು ಕೆಲಸ ಮಾಡಿ ಸರ್, ನೀವು ಏನ್ ಅಡ್ವೊಕೇಟ್ಸ್ ಇದ್ರಿ ಕರೆಕ್ಟ್ ಆಗಿ ಅದೇ ಸ್ಪಾಟ್ ಅಲ್ಲಿ ಇರಿ ಸರ್. ಇವರೊಂದು ಕರೆಕ್ಟ್ ಆಗಿ ಹಾಕ್ತಾರೆ ಅಲ್ಲಿ ಸರ್. ಯಾಕಂತಂದ್ರೆ ಆಯ್ತು, ಅಲ್ಲೇ ಇರ್ತೀವಿ, ಸ್ಪಾಟ್ಗೆ ಹೋಗ್ತೀವಿ. ಸ್ಪಾಟು ಪಕ್ಕದಲ್ಲೇ ಇದೆ, ಅಲ್ಲೇ ಇರ್ತೀವಿ. ಬನ್ನಿ ಬನ್ನಿ, ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಾಗಬೇಕು. 15 ನಿಮಿಷದಲ್ಲೇ ಬರಬೇಕು. ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ನಾವು ಎಲ್ಲ ಬಿಟ್ಟು ಬಂದಿದೀವಲ್ವಾ? ನಮ್ಮನೆ ಕೆಲಸ ಕೇಳಕ್ ಬಂದಿದ್ದೀನಾ? ಅಟ್ಲೀಸ್ಟ್ ಓಕೆ, ನಿಮ್ಮ ಕೆಲಸ ಕೇಳಕ್ ಬಂದಿಲ್ಲ ಸರ್, ನಮ್ಮ ಕೆಲಸನ ಕೇಳಕ್ ಬಂದಿದ್ದೀರಾ. ಮತ್ತೆ ಹೋಗ್ಲಿ, ನಾನೇನಾದ್ರು ಕಾಸ್ಟ್ಲಿ ಅಫೇರ್ ಕೇಳ್ತಾ ಇದೀನಾ? ಕುಡಿಯೋ ನೀರಿನ ವ್ಯವಸ್ಥೆ ತಾನೇ ಕೇಳ್ತಾ ಇರೋದು. ಅರ್ಧ ಗಂಟೆಯಲ್ಲಿ ಅಲ್ಲಿ ಇರ್ತಾರೆ ಅಂತ ನಾನು ಹೇಳ್ತಾ ಇದೀನಿ. ಅರ್ಧ ಗಂಟೆಯಲ್ಲಿ ಇರ್ತಾರೆ ಸರ್. ಸರಿ, ಓಕೆ ಬನ್ನಿ. ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ. ಇಲ್ಲಿ ಮುಖ್ಯಮಂತ್ರಿಗಳನ್ನ ಸೋಲಿಸಿದ ಕೀರ್ತಿ ಜಿ ಟಿ ದೇವೇಗೌಡರು ಬರುತ್ತೆ. ಯಾವುದೇ ಅಧಿಕಾರಿ ಏನೇ ಕೆಲಸ ಆಗದು ಅಥವಾ ಟ್ರಾನ್ಸ್ಫರ್ ಆಗಿ ಬರ್ಬೇಕಂದ್ರೂ ಕೂಡ ಏನೇ ಕೆಲಸ ಮಾಡಬೇಕಂದ್ರೂ ಶಾಸಕರು ಗೊತ್ತೇ ಆಗುತ್ತೆ. ನನಗೆ ಜಿ ಟಿ ದೇವೇಗೌಡರು ತುಂಬ ಚೆನ್ನಾಗಿ ಗೊತ್ತು. ಅವ್ರ ಎಲೆಕ್ಷನ್ ನಾನು ಕೂಡ ಕೆಲಸ ಮಾಡಿದ್ದೀನಿ. ಹಾಗಂತ ಪಬ್ಲಿಕ್ ಪ್ರಾಬ್ಲಮ್ ಹೇಳಿದ ಬರ್ದೇ ಇರೋಕ್ಕಾಗತ್ತಾ? ಎಸ್, ಏನಂತ ಈಗ ಸರ್, ಈಗ ಮಾತಾಡಿದೆ, ನೀವೆಲ್ಲ ಲೈವಲ್ಲಿ ಕೇಳಿಸ್ಕೊಂಡಿದ್ದೀರಲ್ಲ. ಇದು ಅರ್ಧ ಗಂಟೆಯಲ್ಲಿ ಬರ್ತೀನಿ, ಏನ್ ನಮ್ಮನೆ ಕೆಲಸ ಕೇಳಕ್ ಬಂದಿದೀವ ಅಥವಾ ಇವ್ರದ್ದೇನಾರು ಆಸ್ತಿ ಬರ್ಸ್ಕೊಡಿ ಅಂತ ಕೇಳಕ್ ಬಂದಿದೀವ? ಕುಡಿಯೋ ನೀರಿನ ಮೂಲ ಸೌಲಭ್ಯಗಳನ್ನೇ ನೀವು ಕಲ್ಪಿಸ್ಕೊಡ್ಲಿಲ್ಲ ಅಂತಂದ್ರೆ ಪಂಚಾಯತಿ ಯಾಕೆ ಇಟ್ಕೊಂಡಿದ್ದೀರಾ? ಹೋಗ್ಲಿ, ಅದೇನು ಟೆಂಡರ್ ಆಗಿಲ್ವಾ? ಕಾಂಟ್ರಾಕ್ಟ್ ಅಲಾಟ್ ಆಗಿಲ್ವಾ? ಯಾರ್ಯಾರ್ದೋ ಕುಂಭಗಳು ಮಾತು ಕೇಳ್ಕೊಂಡು ನೀವು ವರ್ತಿಸ್ಕೊಂಡು ಅಣ್ಣ ಅಪ್ಪ ಅವ್ವ ಅನ್ನೋರ್ಗೆ ಮಣೆ ಹಾಕೋದಾದ್ರೆ ವಕೀಲರಾಗಿ ನಾವು ಇತ್ಕೊಂಡು ನಮಗೆ ಸಮಸ್ಯೆ ಆಗ್ತಾ ಇದ್ದಲ್ರಿ. ಕೊಡಿ ಸರ್, ಇದು ಕೊಟ್ಟಿರೋ ಲೆಟರ್. ಇಲ್ಲೇ ಮಾತಾಡ್ಬಿಡ್ತೀನಿ ರೀ. 5/3/2024 ಅಲ್ಲಿ ಪಂಚಾಯತಿ ಕೊಟ್ಟಿರೋದು. 5/3/2024 ಗ್ರಾಮಸ್ಥರು ಇದ್ರಲ್ಲಿ ಕೊಟ್ಟಿರೋದು, ಸಿಗ್ನೇಚರ್ ಫೋಕಸ್ ಮಾಡಿ ರಿಕ್ವೆಸ್ಟ್ ಮಾಡಿರೋದು. ನೋಡಿ, ಇದು 2nd ಪೇಜ್ ಆಯ್ತಾ. ನೆಕ್ಸ್ಟ್ ಪೇಜ್ ಬಂದು ಅಡ್ವೊಕೇಟ್ ಅಲ್ಲಿ ಅಡ್ವೊಕೇಟ್ ಕೆಪಾಸಿಟಿಯಲ್ಲಿ ಕೊಟ್ಟಿದ್ದೀನಿ ನಾನು, ಗ್ರಾಮಸ್ಥ ಅಲಾಂಗ್ ವಿತ್ ಅಡ್ವೊಕೇಟ್ ಆಯ್ತಾ. 3ನೇದು ಸಂಘ ಸಂಸ್ಥೆಗಳು ಅವ್ರ ಕಡೆನೂ ಕೊಟ್ಟಿದ್ದೀನಿ, ಅವರು ಗ್ರಾಮಸ್ಥರೇ. ಇಷ್ಟೆಲ್ಲ ಕೊಟ್ಟಿದ್ರು ಇವ್ರು ಬಂದು ಆಫೀಸ್ ರೆಸ್ಯೂಮ್ ಮಾಡಿ 8 ಮಂತ್ಸ್ ಮೇಲಾಗಿದೆ. ಪಾಲಿಟಿಕಲ್ ಆಗಿ ಮೂವ್ ಮಾಡಿಸ್ಬೇಕಾ? ಪಾಲಿಟಿಕಲ್ ಆಗು ಮಾಡಿಸಿದ್ದೀನಿ. ಜನರ ಕೈಲಿ ಮಾಡಿಸ್ಬೇಕಾ? ಜನರ ಕೈಲೂ ಮಾಡಿದ್ದೀನಿ. ಅಡ್ವೊಕೇಟ್ ಆಗಿ ಬರಬೇಕಾ? ಅಡ್ವೊಕೇಟಲ್ಲೂ ಮಾಡಿದ್ದೀನಿ. ಮಾಡಿಲ್ವ ಶರಾ ಬರ್ದು ಕೊಡಿ, ಎಂಡಾರ್ಸ್ ಮಾಡಿ ದಟ್ ಯು ಕಾಂಟ್ ಡೂ ಇಟ್. ನಾವು ಯಾವ ಫೋರಮ್ಗೆ ಹೋಗ್ಬೇಕು ಅಲ್ಲಿ ಚಾಲೆಂಜ್ ಮಾಡ್ತೀವಿ. ಸುಮ್ಮನೆ ನೀವು ಅಧಿಕಾರಿಗಳು ಇಲ್ಲಿ ಬಂದು ಇಟ್ಕೊಂಡು AC ಹಾಕೊಂಡು ಒಬ್ಬರೇ ಕೂತ್ಕೊಂಡು ಕೆಲಸಗಳು ಮಾಡ್ದಂಗೆ ಸಬೂಬ್ಗಳು ಹೇಳ್ಕೊಂಡು ಹೋಯ್ತು ಅಂತಂದ್ರೆ ಇದು ವರ್ಕ್ ಆಗಲ್ಲ. ಏನು ರಿಟ್ ಪಿಟಿಷನ್ಗಳೇನು ಕಡಿಮೆ ಇದಾವ? ಈಗ ಹೆಂಗಿದೆ ಅಂತ ಕಾನೂನು ಒಬ್ಬ ಸರ್ವೇ ಸಾಮಾನ್ಯಂಗೂ ತಿಳ್ಕೊಳ್ಬೇಕಾಗಿರೋ ಹಕ್ಕು. ಈಗ ನೀವು ಮಾಡಲಿಲ್ಲ ಅಂತಂದ್ರೆ ಡೈರೆಕ್ಷನ್ ತರ್ತೀನಿ. ನಿಮಗೆ ಯಾರ್ಯಾರು ಚೇಲಗಳು ಮಾತು ಕೇಳ್ತಾ ಇದ್ದೀರಾ, ಯಾರ್ಯಾರು ಅಣ್ಣ ಪಣ್ಣ ಅನ್ಕೊಂಡಿದ್ದೀರಾ, ಅವ್ರು ನಿಮ್ಗೆ ಬಂದು ಬಿಡಿಸ್ತಾರ ನೋಡ್ಕೊಳ್ಳಿ. ನಿಮ್ಮ ಕುರ್ಚಿಗೆ ತಗೊಬೇಕು ಅನ್ನೋ ಕೆಲಸಗಳು ನೀವು ಮಾಡ್ತು ಅಂತಂದ್ರೆ ಸೌಲಭ್ಯಗಳು ಕೊಡಬೇಡಿ. ನಾವು ಸೌಲಭ್ಯ ತರಿಸೋದು ನಮಗೆ ಗೊತ್ತು. ಯಾವುದೋ ಬಾರಕ್ಕೆ ಕೊಡ್ತೀರಾ, ಇದನ್ನ ಎಕ್ಸ್ಕವೇಷನ್ ವರ್ಕ್ ಮಾಡ್ತೀರಾ, ಯಾವುದೋ ಇನ್ನೊಂದು ಅಪಾರ್ಟ್ಮೆಂಟಿಗೆ ಮೋರಿ ಡ್ರೈನೇಜ್ ಮಾಡ್ತೀರಾ. ಕುಡಿಯೋ ನೀರು ಕೊಡೋಕ್ಕಲ್ವಾ? ಬೇರೆ ಎಲ್ಲ ಇನ್ನೂ ಕೊಟ್ಟಿರೋ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? 30,000 ಡೆಪಾಸಿಟ್ ಬೇರೆ ಮಾಡಿದ್ದೀರಾ PWD ಡಿಪಾರ್ಟ್ಮೆಂಟ್ಗೆ. ಕುಡಿಯೋ ನೀರಿಗೋಸ್ಕರ ಜನ ಓದಾಡ್ತಿದ್ದಾರೆ, ಆದರೆ ಇವರು ಆಟಗಳು ಆಡ್ಕೊಂಡು ಓಡಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು, ಜಿ ಟಿ ದೇವೇಗೌಡರ ಕ್ಷೇತ್ರ ಇದು. ಹಾಗೆ ಯಾರ ಹತ್ರ ಹೇಳಿಸ್ಬೇಕು? ಏನು ಯತೀಂದ್ರ ಸಿದ್ದರಾಮಯ್ಯನವರೆಲ್ಲ ಹೇಳಬೇಕಾ? ಅಥವಾ ಇಲ್ಲಪ್ಪ ಹಾಲಿ ಮಾಜಿ MP ಗಳು ಯಾರಿದ್ದಾರಪ್ಪ? ಯದುವೀರ್ ಇದ್ದಾರೆ, ಮಾಜಿ MP ಗಳು ಪ್ರತಾಪ್ ಸಿಂಹ ಇದ್ದಾರೆ. ಬನ್ನಿ ಸಮಸ್ಯೆಗೆ. ನೀವು ಎಲೆಕ್ಷನ್ ಬಂದಾಗ ಮಾತ್ರ ನಾವು ನಿಮ್ಮ ಕಡೆ ಇದೀವಿ ಅಂತ ಹೇಳ್ತೀವಿ. ಎಲ್ಲ ಸಮಸ್ಯೆಗಳು ಕೂಡ ನಾವು ಬರ್ತೀವಿ. ನಿಮ್ಗಳನ್ನ ಹೀರೋ ಮಾಡೋದು, ನಿಮ್ಗೂ ಬ್ಯಾನರ್ ಹಾಕೋದು.
ಜನ ಸ್ಥಳೀಯವಾಗಿ ಕುಡಿಯೋ ನೀರು ಕೇಳ್ತಾ ಇದ್ದಾರೆ. ಇನ್ನೇನು ಕೇಳ್ತಾ ಇರ್ರಿ? ನೀವು ಸಂಬಳ ತಗೋತಿರೋದು ಇದೇ ಕೆಲಸ ಮಾಡಕ್ಕಲ್ವಾ? ಸಂಬಳ ತಗೋತಾ ಇದ್ದೀರಾ ಅಂದ್ರೆ ಅದು ಕಕ್ಕ ಅಲ್ವಾ? ಅದು ಹಿಂಗೆ ಉಗಿಸ್ಕೊಂಡು ಕೆಲಸ ಮಾಡಬೇಕಾ? ಸುಜಯ್ ಕುಮಾರ್ ಅವರೇ, ನೀವು ಇಲ್ಲಿ ಏನು ನಡೀತಾ ಇದೆ ಕುಡಿಯೋ ನೀರು, ನನಗೂ ಕೂಡ ಮಾತಾಡಿ 2 months ಹೊಸ ವರ್ಷ ಒಳಗಡೆ ಮುಗಿಸ್ತೀನಿ ಅಂತ ಹೇಳಿದ್ರೆ ಯಾಕೆ ನಿಮ್ಮ ಆಫೀಸಿಗೆ ಬಂದಿದ್ದೀವಿ. ಏನ್ ಸರ್? ನಿಮ್ಮ ಆಫೀಸಿಗೆ ಬಂದ್ ಸರ್ ಕಾಲ್ ಗಂಟೆ ಬಂದೆ. ಅಲ್ಲ, ಅದಕ್ಕೆ CO ಇರ್ಲಿಲ್ಲ, COಗೆ ಲೈನ್ ತಗೊಂಡಿದ್ದೀನಿ ಸುಜಯ್ ಕುಮಾರ್ ಅವರಿಗೆ. ಹಾ ಸರ್. ಅವ್ರೇನೋ ಫೋನ್ ಮಾಡ್ಬಿಟ್ಟು ಸ್ಪಾಟಿಗೆ ಬರ್ತೀನಿ ಅಂದಿದ್ದಾರೆ. ಸ್ಪಾಟಿಗೆ ಬರ್ತೀರಾ ಅಥವಾ ಹೆಂಗೆ? ಸರ್ ರೆಡಿ ಇದೆ, ಮಷಿನ್ ಎಲ್ಲ ರೆಡಿ ಇದೆ. ಅಲ್ಲ ಮೇಡಮ್, ಈಗ ನಾನು ಒಂದ್ 10 ಜನ ಅಡ್ವೊಕೇಟ್ಸ್ ಪ್ರೆಸ್ ಅವ್ರ ಜೊತೆ ಎಲ್ಲ ಬಂದಿದ್ದೀನಿ ನಮ್ಮ ಸಹೋದ್ಯೋಗದ ಜೊತೆ. ನೀವು ಸ್ಪಾಟಿಗೆ ಬರ್ತೀರಾ ಪಂಚಾಯತಿಗೆ ಬರ್ತೀರಾ? ಪಂಚಾಯತಿಗೆ ಬರ್ತೀನಿ ಸರ್, ಅಲ್ಲಿಗೆ ಬರ್ತೀನಿ. ಸರಿ ಬನ್ನಿ. ಓಕೆ, ನೀವೆಲ್ಲ ಪಬ್ಲಿಕೇನಾ? ಏನು ಪ್ರಾಬ್ಲಮ್ ಇಲ್ಲಿ? ಒಂದು 15 ನಿಮಿಷ ನೋಡ್ಬಿಟ್ಟು ಮಾಡ್ಕೊಡ್ತೀರಾ? ಲಂಚ್ಗೆ ಜನ ಕೇಳ್ತಿದ್ದಾರಾ? ಎಲ್ಲ ಆಯ್ತಲ್ವಾ? ಏನು ಸಮಸ್ಯೆ ಇಲ್ಲಲ್ಲ? ಓಕೆ, ಸೊ ಬನ್ನಿ, ಸುಜಯ್ ಕುಮಾರ್ ಅವರು ಕೂಡ ಬರ್ತಾರೆ. ಈಗ ಇಂಜಿನಿಯರ್ ಮಾತಾಡಿದ್ದೀವಾಗ, ಇಂಜಿನಿಯರ್ ಕೂಡ ಮಾತಾಡ್ತಾರೆ. ಅಲ್ಲಿವರೆಗೂ ಇಲ್ಲೇ ಇರೋಣ. ಯಾಕೆಂದರೆ 106 ಜನ ಕುಡಿಯೋ ನೀರಿಗೋಸ್ಕರ ಒದ್ದಾಡ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಹಾಗೆ ಆಗ್ಬಿಟ್ರೆ ಏನ್ರಿ ಮಾಡ್ತಾರೆ ಹೇಳಿ? ನಿಮಗೆ ಸಂಬಳ ಕೊಡ್ತೀವಿ ರೀ, ಹಾಂ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತೀವಿ. ನಾವುಗಳ್ರಿ ದೇವ್ರುಗಳು. ನಮ್ಮಂಥ ದೇವ್ರುಗಳನ್ನ ಅಲಿಸ್ತೀರಾ ಅಂತಂದಮೇಲೆ ನಿಮಗೆ ಹೆಂಗ್ರಿ ಹೋಗಿಬೇಕು? ಯಾಕೆ? ಆಮೇಲೆ GT ದೇವೇಗೌಡ್ರೆ, ನಿಮಗೂ ಇದು ಗೊತ್ತಿಲ್ಲ ಅಂತಂದರೆ ಇಲ್ಲಿರೋ ಇಶ್ಯೂಸು ಗೊತ್ತಿರುತ್ತಲ್ವಾ? ಯಾಕೇನು ರಾಜಕೀಯದ ಆಟಗಳು ಆಡ್ತಿರೋದಾ? ಹಾಂ, ರಾಜಕೀಯದ ಆಟಗಳ ನಿಮ್ಮ ಬ್ಯಾನರ್ ಎಲ್ಲ ಕಡೆ ನೋಡ್ತೀವಪ್ಪ. ಆಮೇಲೆ ಸುತ್ತಮುತ್ತ ಎಲ್ಲ ನಿಮ್ಮ ಫಾಲೋವರ್ಸ್ ಇರ್ತಾರೆ. ಇಲ್ಲೆಲ್ಲ ಸುತ್ತ ಕೂಡ ನಿಮ್ಮ ಫಾಲೋವರ್ಸ್ ಇದ್ದೇ ಇರ್ತಾರೆ. ಅವರು ಕೂಡ ಕುಡಿಯೋ ನೀರು ತೊಂದರೆ ಆಗ್ತಿರುತ್ತೆ. ಏನೋ ನಿಮ್ಮ ಬಕೆಟ್ ಇಟ್ಕೊಂಡು ಕಾಲ ಕಳೀತಿರ್ತಾರೆ. ನನಗೆ ನೀವು ತುಂಬ ಚೆನ್ನಾಗಿ ಗೊತ್ತು. ಆದರೂ ಕೂಡ ಜನ ಪ್ರಾಬ್ಲಮ್ ಅಂದಾಗ ನಾನು ಬರಲೇಬೇಕು, ಬಂದಿದ್ದೀವಿ. ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು. ಈಗ ನೋಡಿ ಸರ್, ಈ ಒಂದು ಸಣ್ಣ ಕೆಲಸಕ್ಕೆ ನಾವಿಷ್ಟು ಅಡ್ವೊಕೇಟ್ಸ್ ಬಾಲ್ಗಿಡ್ಕೊಂಡು ಬರಬೇಕಾ? ಈ ಒಂದು ಸಣ್ಣ ಕೆಲಸಕ್ಕೆ ಇದು ಮನೆಗೆ ಹೋಗಿ ಅವ್ರು ವಿಚಾರಿಸ್ಕೊಂಡು ಅವ್ರು ವಾಟರ್ ಲೈನ್ ತರಬೇಕಾದಂಥ ಕಾರ್ಯ, ವಾಟರ್ ಲೈನ್ ಸ್ಯಾಂಕ್ಷನ್ ಆಗಿರೋದಕ್ಕೆ ನಾವು ಬರಬೇಕಾ? ಈಗ 18 RTI ಹಾಕಿ ಮಿಷನ್ ಇಲ್ಲ ಅಂತ ಹೇಳಿದ. ಯಾವ ಮಿಷನ್ ಅದು? ಅಯ್ಯೋ, ಏನು ಚೈನಾ ವರ್ಕಾ ಅಥವಾ ಜಪಾನ್ ವರ್ಕಾ? ರೋಡ್ ಅಗಿಯೋದು ಮ್ಯಾನ್ಯುಯಲ್ ವರ್ಕ್ ಇದು. ಮಿಷನರಿ ಬೇಕಾ? ಮಿಷನರಿ ಸಿಗಲ್ವಾ? ಎಂಡಾರ್ಸ್ ಮಾಡಿಕೊಡ್ಲಿ, ಸಿಗಲ್ಲ ಅಂತಂದಿದ್ದಕ್ಕೆ. ಈಗ ನಾವು ಇಷ್ಟು ಜನ ಬಂದಿದ್ದೀವಿ, ನ್ಯಾಯ ಕೇಳ್ತಾ ಇದ್ದೀವಿ. ಕಾನೂನಾತ್ಮಕವಾಗಿ ಹೋರಾಟನೂ ಮಾಡೋದು ನಮ್ಗೆ ಗೊತ್ತಿದೆ. ರಿಟ್ ಪಿಟಿಷನ್ ಫೈಲ್ ಮಾಡೋದೇನು ಇಲ್ಲಿ ದೊಡ್ಡ ವಿಚಾರ ಅಲ್ಲ. ನಾವೆಲ್ಲ ಒಂದೇ ಹುದ್ದೆಯಲ್ಲಿ ಒಂದೇ ಗ್ರಾಮದಲ್ಲಿ ಇರೋದ್ರಿಂದ ಲೀಗಲ್ ಸ್ಟೆಪ್ ತಗೊಂಡಾಗ ಇದಾದರೆ ನಾವು ಕಾಂಪ್ರಮೈಸ್ ಆಗ್ಬೋದು. ನಾನು ಒಂದ್ಸತಿ ಲೀಗಲ್ ಆ್ಯಕ್ಷನ್ ತಗೊಂಡಾಗ ಕಾಂಪ್ರಮೈಸ್ ಅನ್ನೋ ಸೀನ್ ಇಲ್ಲ. ಇಲ್ಲ ನಿಮ್ಮ ಡೈರೆಕ್ಷನ್, ಇಲ್ಲ ನಿಮ್ಮ ಪೊಸಿಷನ್ಗೆ ಟ್ವಿಲ್ಟ್ ಆಗ್ತದೆ ಅಷ್ಟೇ. ಸೊ ಹಾಗೆ ಟ್ರಾನ್ಸ್ಫರಲ್ಲಿ ಪಾಪ ನಮ್ಮ ಯತೀಂದ್ರ ಸಿದ್ದರಾಮಯ್ಯವರು ನಂಬರ್ 1 ಅಂತ ಹೇಳ್ತಾ ಇದ್ರು. ಜನ ಹೇಳ್ತಾ ಇದ್ರು, ಇಂಥ ಅಧಿಕಾರ ಕೆಲಸ ಮಾಡಿ ಅಂತ. ಯತೀಂದ್ರ ಸಿದ್ದರಾಮಯ್ಯನವರೇ, ಇದು ನಿಮ್ಮ ತಂದೆಗೂ ಕೂಡ ಅವಮಾನ ಆಗುತ್ತೆ ನೋಡಿ, ಇವ್ರ ಮೇಲೆ ಕೂಡ ಒಂದು ಕಣ್ಣಿಡಿ. ಕಾಂಗ್ರೆಸ್ನವ್ರು ಯಾರಿದ್ದಾರೆ ಅವರು ಕೂಡ ಒಂದು ಮೇಲೆ ಕಣ್ಣಿಡಿ. BJP ಮತ್ತು JDS ಅವರು ಹೇಳಿದ್ದಾರೆ. ಸೊ ನೋಡಿ, ನಿಮ್ಮ ಮನುಷ್ಯ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅಂತ ಲೆಟರ್ ಕೊಟ್ಬಿಟ್ರೆ ನಾವು ಏನೋ ಮಾಡ್ಕೊಂಡ್ಬಿಡ್ತೀವಪ್ಪ. ನಮ್ಮ ದುಡ್ಡಲ್ಲೇ ಆಗಿಸ್ಕೊಂಡ್ಬಿಡ್ತೀವಿ. ಇವ್ನ ಕೆಲ ಆಗಲ್ವಂತೆ, ತಾಕತ್ತಿಲ್ವಂತೆ, ಈ ಸರ್ಕಾರ ಏನೋ ಒಂದು ಮಾಡ್ಬಿಡ್ತೀವಿ ನಾವು. ಇವೆಲ್ಲ ಸ್ವೀಟ್ ಲೈ ಹೇಳ್ಕೊಂಡು ಯಾಕೆ ಓಡಾಡ್ತೀರಾ? ಎಲ್ಲ ಇದೆಲ್ಲ ಅಡ್ವೊಕೇಟ್ಸ್ಗೆ ಏನು ಮಾಡಕ್ಕೆ ಬರೋ ಕೆಲಸ ಎಲ್ಲ ಬಂದಿಲ್ಲ ಮಾತಾಡ್ಬೇಕಾ? ಹೇಳಿ ಸರ್. ಏನು ಒಂದು ಸರಿ 2 ಸರಿ ಒಬ್ಬ ಮನುಷ್ಯನಿಗೆ ಅವಕಾಶ ಎಷ್ಟೊಂದು ಕೊಡೋಕ್ಕಾಯ್ತದೆ? 2 ವರ್ಷ 3 ವರ್ಷ ಅವಕಾಶ ಕೊಟ್ಟರೆ ಇಲ್ಲ ನಮ್ಮ ವೀಕ್ನೆಸ್ ವಲ್ನರಬಿಲಿಟಿ ಆಗುತ್ತೆ, ಇಲ್ಲ ಅವ್ರದ್ದು ದರ್ಪ ಆಗ್ತದೆ. 2ರಲ್ಲಿ ಒಂದು ತಿರ್ಲೇಬೇಕಲ್ವಾ? ದರ್ಪ ಅಂತ ಮೆರಿತಾ ಇದ್ದಾರೆ. ಮೋಸ್ಟ್ಲಿ ನೋಡಿ, ಅಧಿಕಾರಿಗಳು ಮಾತು ಕೇಳಲ್ಲ ಅಂತ ಸದನದಲ್ಲಿ ಮಾತಾಡ್ತಾರೆ ಕೆಲವು MLAಗಳು, ಮಾಜಿ ಸಚಿವರುಗಳೆಲ್ಲ. ಇಲ್ಲಿ ನೋಡಿ ಸಮಸ್ಯೆ ಏನಾಗ್ತಿದೆ ಅಂದರೆ, ನಿಮ್ಮ ಜನಗಳಿಗೆ ನೀರು ಕೊಡೋಕ್ಕಾಗ್ತಿಲ್ಲ ಅಂತಾನೆ 3 ಸಲ ಗೆದ್ದಂಥ MLA JT ದೇವೇಗೌಡ್ರೆ, ಇದು ಸೀರಿಯಸ್ ಆಗಿ ತೊಗೊಳ್ಳಿ. ಇದು ಅದೇನು ತಗೋದ್ರೆ ಒಂದು ವಾರದಲ್ಲೆಲ್ಲ ಕ್ಲಿಯರ್ ಮಾಡ ಅಲ್ಲ. ಈಗ ನಾನೇನು ಅನ್ಕೊಂಡೆ ಅಂದರೆ, ನಾವು ಈಗ ಫ್ಲೆಕ್ಸು ಮತ್ತು ಚಿತ್ರ ಬಾವುಟಗಳಲ್ಲಿ ನಮ್ಮ ಕಂಪ್ಲೇಂಟ್ಸ್ನ ಬರೆದು ದೊಡ್ಡದಾಗಿ ಹಾಕ್ಬಿಡೋಣ ಅಂತ ಅಂತೀನಿ. ಈಗ ಜನರಿಗೆ ಮಾಹಿತಿಗಳಿಗೆ ಅಥವಾ ಮತ್ತೊಂದಕ್ಕೆ ನಾವು ಹಾಕ್ತಾ ಇದೀವಿ, ಅವ್ರಿಗೆ ಸ್ಪಂದಿಸೋದಿಲ್ಲ ಅಂತಂದರೆ ಜನ ಫ್ಲೆಕ್ಸ್ದೇ ನೋಡ್ತಾರೆ. ಅಂದರೆ ಫ್ಲೆಕ್ಸ್ ಮೇಲೆ ಇವ್ರಿಗೆ ಹೆಸರು ಹಾಕ್ಬಿಟ್ಟು ಹಿಂಗೆ ಅಂತ ಅಲಿಗೇಷನ್ ಮಾಡ್ಬಿಟ್ರೆ ಆಗಲ್ವಾ? ಮಾಡ್ಬೋದು. ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಅಥವಾ ಇವ್ರ ಮನೆ ಬೇರೆದ್ ಬಂದು ಕೊಡಿ ಅಂತ ಇಲ್ಲ. ನಾವು ಕೊಟ್ಟಿರೋದಕ್ಕೆ ನೀವೆಲ್ಲಿ ರೆಸ್ಪಾಂಡ್ ಮಾಡಿದ್ದೀರಾ? ಕರೆಸ್ಪಾಂಡೆನ್ಸ್ ಎಲ್ಲಿ ಮಾಡಿದ್ದೀರಾ ನೀವು? 1ನೇದು. 2ನೇದು, 18 ಅಡ್ವೊಕೇಟ್ಸು RTI ಹಾಕಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಯು ಹ್ಯಾವ್ ಸಾಟ್ ಫಾರ್ ಇನ್ಫಾರ್ಮೇಷನ್ ವಿತ್ ರಿಗಾರ್ಡಿಂಗ್ ಟು ಆಲ್ ಪಬ್ಲಿಕ್ ವರ್ಕ್ಸ್ ಕನೆಕ್ಟೆಡ್ ಟು ಮಾದಗಳ್ಳಿ, ಭೋಗಾದಿ, ಮಲ್ಟಿಕ್ಯಾತ್ನಳ್ಳಿ ಎಲ್ಲ ಪ್ರಾಪರ್ಟೀಸ್ದು ಕೇಳಿದ್ದೀವಿ. ನೀವು ಇನ್ ಟೈಮ್ ಕೊಡ್ತೀರಾ? ಕೊಡೋಕ್ಕಾಗುತ್ತಾ? ನೋಡ್ತೀನಿ ನೀವು ಹೆಂಗೆ ಕೊಡ್ತೀರಾ ಅಂತ. ವರ್ಕ್ ಮಾಡಿದರೆ ಅಲ್ವಾ ಕೊಡೋದು ನೀವು.